ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಸುರುವಿಗೆ 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಗ ಥ್ರೆಡ್ ಫಿಕ್ಸ್ ಆಗ್ತದೆ. ನೆಕ್ಸ್ಟ್ 2 ಚೈನ್ ಹಾಕಿಕೊಳ್ಳೋಣ. ನೆಕ್ಸ್ಟ್ ಅದರ ಪಕ್ಕಕ್ಕೆ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಎರಡರಲ್ಲಿ ಒಂದು ಸತಿ ಒಂದು ಡಬಲ್ ಕ್ರೋಶೆ ಆಯಿತು. ಇನ್ನು 3 ಚೈನ್ ಸ್ಟಿಚ್ ಹಾಕೋಣ. 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕಾಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇನ್ನು ಇವಾಗ ದಾರವನ್ನು ಮೇಲಕ್ಕೆತ್ತಿ ಇದರೊಳಗಡೆ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಇನ್ನೊಂದು ಪೀಕಾಟ್ ಮಾಡಿಕೊಳ್ಳೋಣ. ಅದೇ ಡಬಲ್ ಕ್ರೋಶೆಯ ಗ್ಯಾಪಿನ ಒಳಗಡೆಗೆ ಈ ರೀತಿಯಾಗಿ ಈ ರೀತಿಯಲ್ಲಿ ಕಾಣಿಸ್ತದೆ. ಈಗ ಇನ್ನೊಂದು 3 ಚೈನ್ ಸ್ಟಿಚ್ಚು ಹಾಕಿಕೊಳ್ಳೋಣ. 1 2 3 ಇನ್ನೊಂದು ಪೀಕಾಟ್ ಅದೇ ಡಬಲ್ ಕ್ರೋಶೆಯ ಗ್ಯಾಪಿನೊಳಗಡೆಗೆ ನಾವು 3 ಟೈಮ್ಸ್ ಪೀಕಾಟ್ ಹಾಕೊಂಡ್ವಿ. ಒಂದು ಸಣ್ಣ ಫ್ಲವರಿನ ಹಾಗೆ ಫಾರ್ಮ್ ಆಗಿರ್ತದೆ ನೋಡಿ. ಇಲ್ಲಿ ಹತ್ತಿರದಿಂದ ನೋಡುವಾಗ ಒಂದು ಪುಟ್ಟ ಫ್ಲವರಿನ ಹಾಗೆ ಫಾರ್ಮ್ ಆಗಿದೆ. 3 ಪೀಕಾಟ್ ಆಯಿತಾ. ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ನಾನಿಲ್ಲಿ ಪರ್ಲ್ ಬೀಡನ್ನು ಇನ್ಸರ್ಟ್ ಮಾಡಿದ್ದೀನಿ. ಪರ್ಲ್ ಬೀಡ್ ಇನ್ಸರ್ಟ್ ಮಾಡಿ ಒಂದು ಬೀಡ್ ಲಾಕ್ ಹಾಕ್ಕೊಳ್ಳೋಣ. ಇಲ್ಲಿ ಬೇಕಾದರೆ ಬೀಡ್ ಹಾಕದೇನೆ 2 ಚೈನ್ ಹಾಕಿಕೊಂಡು ಕೂಡ ಈ ವರ್ಕನ್ನು ಕಂಟಿನ್ಯೂ ಮಾಡ್ಬೋದು. ನೆಕ್ಸ್ಟ್ ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಎರಡರಲ್ಲಿ ಒಂದು ಸತಿ ಈ ರೀತಿಯಾಗಿ ಕಾಣಿಸ್ತದೆ. ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಅದರ ಪಕ್ಕದಲ್ಲೇ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೋಬೇಕು. ತುಂಬ ಈಸಿಯಾಗಿದೆ ಈ ಡಿಸೈನು. ಒಂದು 2 ಗಂಟೆ ಒಳಗೆ ಒಂದು ಸಾರಿಗೆ ಹಾಕಿ ಫಿನಿಶ್ ಮಾಡ್ಕೋಬೋದು. ಅಷ್ಟು ಸುಲಭವಾದ ಡಿಸೈನ್ ಆಗಿರ್ತದೆ. ನೆಕ್ಸ್ಟ್ 3 ಚೈನ್ ಸ್ಟಿಚ್ಚು, ಒಂದು ಪೀಕಾಟ್ ಡಬಲ್ ಚೈನ್ನ ಡಬಲ್ ಕ್ರೋಶೆಯ ಗ್ಯಾಪಿನಲ್ಲಿ ಒಂದು ಪೀಕಾಟ್ ಹಾಕಿಕೊಳ್ಳೋಣ. ಇನ್ನು ನೆಕ್ಸ್ಟ್ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಬೀಡ್ ಲಾಕ್ ಇಲ್ಲ, ಡೈರೆಕ್ಟ್ 3 ಚೈನ್ ಸ್ಟಿಚ್ಚು, ಒಂದು ಪೀಕಾಟ್ ಈ ರೀತಿಯಲ್ಲಿ ಬರ್ತದೆ. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಇನ್ನೊಂದು ಪೀಕಾಟು, ಒಂದು ಡಬಲ್ ಕ್ರೋಶೆಯ ಒಳಗಡೆ 3 ಟೈಮ್ಸ್ ಪೀಕಾಟ್ ಬರ್ತದೆ. ಅದೊಂದು ಸಣ್ಣ ಫ್ಲವರಿನ ರೀತಿಯಲ್ಲಿ ಕಾಣಿಸ್ತದೆ ಡಿಸೈನು. ಈ ರೀತಿಯಲ್ಲಿ ಬರ್ತದೆ ನೋಡಿ. ಇನ್ನೊಂದು ಬೀಡ್ ಹಾಕಿಕೊಳ್ಳೋಣ. ಟೋಟಲ್ 3 ಇದು ಪೀಕಾಟ್ ಸ್ಟಿಚ್ ಆದಮೇಲೆ ಇದೇ ರೀತಿ ಡಬಲ್ ಕ್ರೋಶೆ 3 ಟೈಮ್ಸ್ ಮಾಡಿಕೋಬೇಕು. ಅದರ ನಂತರ ಕುಚ್ಚು ಕಟ್ಟಲಿಕ್ಕೆ ಒಂದು ಆಪ್ಷನ್ ಇಡಬೇಕು. ಅದನ್ನು ತೋರಿಸ್ತೀನಿ ನಾನು ಈ ಸ್ಟೆಪ್ ಆದ ತಕ್ಷಣವೇ. ಈಗ ಇಲ್ಲಿ 3 ಟೈಮ್ ಡಬಲ್ ಕ್ರೋಶೆ ಆಗಿದೆ ನೋಡಿ. ಸಣ್ಣದಾಗಿ ಒಂದು ಫ್ಲವರ್ ಶೇಪು ಕಾಣಿಸ್ತಿದೆ ನೋಡಿ ಇಲ್ಲಿ. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇದು ಕುಚ್ಚು ಕಟ್ಟಲಿಕ್ಕೆ
ಕುಚ್ಚು ಬ್ಯಾಡ್ ಅಂದರೆ ಡೈರೆಕ್ಟು ಕಂಟಿನ್ಯೂ ಮಾಡ್ಬೋದು. 2 ಚೈನ್ ಸ್ಟಿಚ್ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗ್ತೀನಿ. ಇನ್ನು ನಾನು ವರ್ಕ್ ಲಾಸ್ಟಲ್ಲಿ ತೋರಿಸ್ತೀನಿ. ಇವಾಗ ನಾವಿಲ್ಲಿ ವರ್ಕಿನ ಕೊನೆಯ ಸ್ಟೆಪ್ಪಿಗೆ ಬಂದಿದ್ದೀವಿ. ಇಲ್ಲಿ ನಾನು 3 ಟೈಮು ಪಿಕಾಟ್ ಹಾಕೊಂಡಾಗಿದೆ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಕುಚ್ಚು ಕಟ್ಟಿ ಆದಮೇಲೆ ಈ ಡಿಸೈನ್ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಕುಚ್ಚು ಎಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ ಈ ರೀತಿಯಾಗಿ ಕಾಣಿಸ್ತಾ ಉಂಟು. ತುಂಬಾ ಸುಲಭವಾಗಿ ಬೇಗನೆ ಹಾಕಬಹುದಾದ ಕುಚ್ಚು ಡಿಸೈನ್ ಇದಾಗಿದೆ ನೋಡಿ. ಈ ರೀತಿಯಲ್ಲಿ ಹತ್ತಿರದಿಂದ ಡಿಸೈನ್ ನೋಡಿದರೆ ಈ ರೀತಿಯಲ್ಲಿ ಕಾಣ್ತದೆ. ಸಣ್ಣ ಸಣ್ಣ ಒಂದು ಫ್ಲವರಿದ್ದು ಪೆಟಲ್ಸಿನ ಹಾಗೆ ಕಾಣ್ತದೆ ನೋಡಿ. ಇಲ್ಲೊಂದು ಪಿಕಾಟ್, ಇಲ್ಲಿ ಮಿಡಲಲ್ಲೊಂದು ಬೀಡ್ ಪಿಕಾಟ್, ವಿದೌಟ್ ಬೀಡ್ ಪಿಕಾಟ್. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.